RCB ಮ್ಯಾಚ್ ಸೋತ್ರೆ ಇವ್ರಿಗೆ ಅಳು ಬರ್ತದಂತೆ. ಏನು RCB ಇವ್ರಿಗೆ ಇಟ್ಟು ಬಟ್ಟೆ ಕೊಡ್ತಾ ಇದ್ರು, ಯಾಕೆ ಈ ಜನ್ರೇಷನ್ ಕ್ರಿಕೆಟು IPL RCB ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಸಾಯ್ತಾರೋ ನಂಗಂತೂ ಗೊತ್ತಿಲ್ಲಪ್ಪ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಾರಂಥ ವಿಷಯ ಎಲ್ಲರ ಜೀವನದಲ್ಲೂ ತಾಳ್ಮೆ ಅನ್ನೋದು ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ ಅಂತ. ನಮ್ಮೂರಲ್ಲೇ ನಡೆದಿರೋವಂಥ ನೈಜ ಘಟನೆ ಇದು. ನನಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದು, ಹಳ್ಳಿ ಸೈಡಲ್ಲಿ ಕಾಡು ಪ್ರಾಣಿಗಳನ್ನ ಬೇಟೆ ಆಡೋಕ್ಕೋ ಅಂತಾನೆ ಹೊಲಗಳಲ್ಲಿ ರಾತ್ರಿ ಟೈಮಲ್ಲಿ ಬಾಂಬ್ಗಳನ್ನ ಮಡಗಿರ್ತಾರೆ. ಅಂದ್ರೆ ನಮ್ಮ ಕಡೆ ಅದನ್ನ ಮದ್ದು ಅಂತ ಕರಿತೀವಿ. ಆ ಮದ್ದನ್ನ ಕಾಡು ಪ್ರಾಣಿಗಳು ಮೂಸಕ್ಕೆ ಅಥವಾ ತಿನ್ನಕ್ಕೆ ಬಂದಾಗ ಸಾಯ್ತವೆ, ಹಾಗೆ ಜನರು ಅದನ್ನ ತಿಂತಾರೆ. ಅದೇ ಥರ ಒಬ್ಬರು ಒಂದು ಹೊಲದಲ್ಲಿ ಸ್ಫೋಟಕ ಬಾಂಬ್ನ ಮಡಗಿದ್ಬೇಕಾದ್ರೆ ಒಂದು ಹಸು ಕಾಲು ಮಡಗಿ ಅದು ಸದೋಯ್ತದೆ. ಅದ್ರ ಮಾಲೀಕ ಸ್ವಲ್ಪ ಹೊತ್ತು ಬೇಸರದಿಂದ ಯೋಚಿಸಿ ಸೀದಾ ಹೋಟೆಲ್ ಹತ್ರ ಹೋಗಿ ಅವನ ದುಡ್ಡಲ್ಲೇ ಎಲ್ರಿಗೂ ಟೀ ಕಾಫಿನೇ ಕೊಡಿಸ್ತಾನಂತೆ. ಹಾಗೆ ಎಲ್ರೂ ಏನೋ ಇವತ್ತು ನಿನ್ನ ದುಡ್ಡಲ್ಲೇ ಕಾಫಿ ಟೀ ಕೊಡಿಸ್ತಾ ಇದೀಯ ಅಂತ ಕೇಳಿದಾಗ ಯಾರೋ ಒಬ್ಬ ಪುಣ್ಯಾತ್ಮ ನಮ್ಮ ಹೊಲದಲ್ಲಿ ಬಂದು ಮದ್ದು ಮಡಗಿದ್ದ, ಅದನ್ನ ತಿನ್ನಕ್ಕೆ ಹೋಗಿ ಒಂದು ದೊಡ್ಡ ಹಂದಿ ಬಂದು ಬಿದ್ದೋಗೈತೆ ಅಂತ ಅಂದಂತೆ. ಆಗ ಅಲ್ಲಿದ್ದವರಲ್ಲೇ ಒಬ್ಬ ಎದ್ದು ಬಂದು ಆ ಮದ್ದು ಮಡಗಿದ್ದನ್ನು ನಾನೇನೆ, ಅದರಲ್ಲಿ ನನಗೂ ಅರ್ಧ ಪಾಲು ಬೇಕು ಅಂತ ಕೇಳಿದ್ನಂತೆ. ಹೌದಾ ಆಯಿತು ಬಾ ಅಂತ ಅವನ್ನ ಮತ್ತೆ ಅಲ್ಲಿ ಟೀ ಕಾಫಿ ಕುಡ್ದಂಥ ಒಂದು 4-5 ಜನಗಳನ್ನ ಕರ್ಕೊಂಡೋಗಿ ಹಸು ಸತ್ತು ಬಿದ್ದಿರೋದನ್ನ ತೋರಿಸಿ ನೀನೇ ಒಪ್ಕೊಂಡಿದ್ದಲ್ಲ ಅಂತ ಸಾಕ್ಷಿನೂ ಹೇಳಿ, ಜೊತೆಗೆ ಪಂಚಾಯತಿಲಿ ಅವನಿಗೆ ಹಸು ಸಾಯಿಸೋದಕ್ಕೆ ಪರಿಹಾರವಾಗಿ ದುಡ್ಡನ್ನ ಈಸ್ಕೊಡ್ತಾರೆ. ಹಾಗಾಗಿ ಅವನು 1 ನಿಮಿಷ ದುಡುಕಿದ್ರೆ ಅವನಿಗೆ ಅವನ ಸಮಸ್ಯೆಗೆ ಪರಿಹಾರನೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಯೋಚಿಸುವಂಥ ಮನಬುದ್ಧಿನ ಬೆಳೆಸ್ಕೊಳ್ಳಿ. ಈಗ ನಮ್ಮ RCB ವಿಷಯಕ್ಕೆ ಬರೋಣ. ನಾವು ಇನ್ನೂ ಚಿಕ್ಕ ಹುಡುಗರು ಇರಬೇಕಾದ್ರೆ ನಮ್ಮ ಸೀನಿಯರ್ಸು RCB ಮ್ಯಾಚ್ ಏನಾದ್ರು ಸೋತೋಗಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಡ್ತಾಯಿದ್ರು. ಆಗ ನಾವು RCB ಗೆದ್ರೆ ಇವ್ರಿಗೇನಾದರೂ ಸಿಕ್ಕತ್ತೆ, ಯಾಕೆ ಈ ಥರ ಆಡ್ತಾರಪ್ಪ ಅಂತ ಅನ್ಸೋದು. ಆದರೆ ನಾವು ದೊಡ್ಡವರಾಗ್ತಾ ಆಗ್ತಾ RCB ಅನ್ನೋದು ಕೇವಲ ಟೀಮಲ್ಲ, ಅದೊಂದು ಎಮೋಷನ್ ಅಂತ ಅರ್ಥ ಆಯಿತು. ಒಂದು ಗೆಲುವಿಗೋಸ್ಕರ 18 ವರ್ಷ ತಾಳ್ಮೆಯಿಂದ ತಪಸ್ ಮಾಡೋದು ಬಾಯಲ್ಲಿ ಹೇಳಿದಷ್ಟು ಸುಲಭವಾದಂಥ ಮಾತಂತೂ ಅಲ್ಲ. ನಮ್ಮ PT ಸರ್ ಯಾವಾಗಲೂ ಒಂದು ಮಾತಾಡೋರು, ಒಬ್ಬ ವ್ಯಕ್ತಿದು ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗೋದೆ ಆ ವ್ಯಕ್ತಿ ಆಟದಿಂದ ಮಾತ್ರ ಅಂತ ಹೇಳೋರು. ಅದು 100ಕ್ಕೆ 100 ಭಾಗ ಸತ್ಯ. ಅದೇನಾದರೂ ಆಗಲಿ RCB CSK ಮ್ಯಾಚಲ್ಲಿ ಕಪ್ಪು ಲಾಲಿಪಾಪು ಅಂದವ್ರಿಗೆಲ್ಲ ಚಿಪ್ ಕೊಟ್ಬಿಟ್ರು. ಡೆತ್ ಓವರ್ಲಂತೂ CSK ಡೆತ್ತೇ ಆಗೋಯ್ತು. ನಾನು RCB ಫ್ಯಾನ್ ಆದದಕ್ಕೂ ಸಾರ್ಥಕ ಅಂತ ಅನ್ಸ್ಬಿಡ್ತು. ನಿಮಗೂ ನಿನ್ನೆ ಮ್ಯಾಚ್ ಇಷ್ಟ ಆಗಿದ್ರೆ ಜೈ RCB ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋ ಬೇಕಾದರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಬಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ.